ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ಈಗಾಗಲೇ BDCC ಬ್ಯಾಂಕಿನ ರಿಸಲ್ಟ್ ಏನು ಆಗಬಹುದು ಅಂತೆಲ್ಲರೂ ಗೆಸ್ ಮಾಡ್ತಾ, ಈಗ ಆಲ್ರೆಡಿ ಅವಿರೋಧವಾಗಿ ಆಯ್ಕೆ ಆದವ್ರಂತ ಖುಷಿ ಪಡ್ತಾ ಜನರ ಮಧ್ಯೆ ಹೋಗಿ ನಿಮ್ಮ ಋಣ ತೀರಿಸ್ತೀರಿ ಹಾಗೆ ಹೀಗೆ ಮಾತಾಡ್ತಾ ಇದ್ದಾರೆ. ಸಹಜದ ಗೆದ್ದವ್ರ ಮಾತುಗಳೆಲ್ಲ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿದ್ದು ಅವ್ರ ಕರ್ತವ್ಯ ಮಾಡ್ತಾರೆ ಅಂತ ತಿಳ್ಕೊಂಡು, ಇನ್ನು ಉಳಿದವ್ರದ್ದು ಯಾಕಂದ್ರೆ ಇನ್ನೂ ಪೂರ್ಣ ಬಹುಮತ ಆಗಿಲ್ಲ. 9ರ ಸಂಖ್ಯೆ 999 ಕೇಳಿರ್ಬೋದಲ್ಲ, ಅದು ಮುಟ್ಟಬೇಕಾಗಿದ್ದು ಬಹಳ ಮಹತ್ವದ. ಈಗ ಎದುರಾಳಿಗಳಿಗೆ ಮಾತ್ರ ನಮ್ಮ ಜಾರಕಿಹೊಳಿ ಅವರ ಎದುರಾಳಿಗಳು ಚಟ್ಪಡಿಸ್ತಾ ಇದ್ದಾರೆ. ಮೀನಿನ ನೀರಿನಿಂದ ಹೊರಗೆ ಹೋಗೋದಾಗ ಹೆಂಗೆ ಚಟ್ಪಡಿಸ್ತಾ ಇರ್ತದನೋ ಆ ರೀತಿಯಾಗಿ ಮರಳಿ ನೀರಿಗೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಭೆಗಳ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಫೋನ್ಗಳ ಮೇಲೆ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಹೇಗಪ್ಪ ಮುಂದಾಗೆ ದಾರಿಯಂತೆ ತೋರ್ತಾ ಇಲ್ಲ. ಆದರೂ ಪ್ರಯತ್ನ ಮಾಡೋಣ ನಾವೆಲ್ಲರೂ ಅಂತ ಒಂದು ಮಾತುಗಳನ್ನು ಮಾತಾಡ್ತಾ ಇದ್ದಾರೆ ಸಮಾನ ಮನಸ್ಕರು. ಆದರೆ ಪ್ಲ್ಯಾನ್ ಬಿಟ್ಕೊಡ್ತಾ ಇಲ್ಲ, ಮುಂದೆ ಏನು ಮಾಡಬಹುದು ಅನ್ನೋದನ್ನು. ಸಹಜವಾಗಿ ಎಲ್ಲರಿಗೂ ಅನ್ನಿಸ್ತದೆ ಇದರಾಗಿನ ಕೆಲವೊಂದು ಮಂದಿ ಹಾರಿಸ್ಕೊಂಡು ಹೋಗ್ಬೋದು. ಆಪರೇಷನ್ ಕಮಲ, ಆಪರೇಷನ್ ಕೈ, ಆಪರೇಷನ್ ಏನಪ್ಪ ಹೊರೆ ಹೊತ್ತ ಮಹಿಳೆ, ಹೀಗೆಲ್ಲ ನಾವೇನೋ ಅನ್ಬೋದು. ಅದಕ್ಕೆ ಎಲ್ಲ ಕೂಡಿಸಿ ಬೇರೆ ಹೆಸರು ಇಡ್ಬೋದು. ಆ ದಿಶೆಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಇಲ್ಲೇ ಆಲ್ರೆಡಿ ಅವಿರೋಧದ ಹೆಸರಿನಲ್ಲಿ ಆಪರೇಷನ್ ಮಾಡ್ಕೊಂಡು ನಮ್ಮ ಜಾರಕಿಹೊಳಿ ಸಹೋದರರು ಅತ್ಯಂತ ಫಿಕ್ಸ್ ಕೂತ್ಬಿಟ್ಟಿದ್ದಾರೆ. ಅವ್ರನ್ನ ಅಲುಗಾಡಿಸೋದು ಅಷ್ಟು ಸುಲಭ ಇಲ್ಲ. ಹಾಗಾದ್ರೆ ಮತ್ತೆ ಯಾವ ಪ್ಲ್ಯಾನ, ಮತ್ತು B ಪ್ಲ್ಯಾನ, C ಪ್ಲ್ಯಾನ, D ಪ್ಲ್ಯಾನ ಮಾತಾಡ್ತಿದ್ದಾರೆ. ಮಾತಾಡಲಿ, ಇದೊಂದು ಸಮಾನ ಮನಸ್ಸಿಗೆ ಸವಾಲಿದೆ. ಯಾಕಪ್ಪ ಅಂತಂದ್ರೆ ನಿಧಾನಕ್ಕೆ ನಮ್ಮ ಜಾರಕಿಹೊಳಿ ಸಹೋದರರು ಇಲ್ಲಿ ಜಾತಿದ್ದು ನಾವು ಮಾತಾಡಬಾರ್ದು. ಆದರೂ ಈ ಅಹಿಂದ ಸಂಘಟನೆಯನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ ಅವರು, ಮತ್ತು ಮಾಡಬೇಕಾಗಿದ್ದದು. ಯಾಕಂದರೆ ಯಾವುದನ್ನು ಯಾರೂ ತಡೀಲಿಕ್ಕೆ ಸಾಧ್ಯ ಇಲ್ಲ. ಕಾಲ ಯಾರನ್ನೂ ತಡೀದಿಲ್ಲ. ಕಾಲನೆಲ್ಲ ಶುದ್ಧ ಮಾಡ್ತದೆ. ನೋಡ್ರಿ, ನಮ್ಮಲ್ಲಿ ಮಹನೀಯರಿಂದ ಮಹಾತ್ಮರಿಂದ ಸಾಕಷ್ಟು ಬದಲಾವಣೆ ಅದು. ಜಾತಿ ಪದ್ಧತಿ ಮೇಲೆ ಹೊಡೆದು ಬಿದ್ದು ಇಲ್ಲಂತಲ್ಲ, ಭಾಳ ಹೋರಾಟ ಮಾಡಿದರು. ಕಬೀರದಾಸರಾಗಿರ್ಬೋದು, ನಮ್ಮ ಬಸವಣ್ಣವರಾಗಿರ್ಬೋದು, ಅನೇಕರು, ಅಂಬೇಡ್ಕರ್ರಾಗಿರ್ಬೋದು, ಎಲ್ಲರೂ, ಗಾಂಧೀಜಿಯವರಾಗಿರ್ಬೋದು, ಇನ್ನೂ ಅನೇಕರು ಸಾವಿರಾರು ಜನ ಮಹಾತ್ಮ ಪ್ರಯತ್ನ ಮಾಡಿ ಜಾತಿ ಬೇಡಪ್ಪ ಎಲ್ಲ ಸಮಾನರು ಅಂತ ಹೇಳಿದರು, ಮಾರ್ಕ್ಸ್ ಹಿಡ್ಕೊಂಡು. ಆದರೂ ಅದು ಆಗಿರಲಿಲ್ಲ. ಆದರೆ ಒಂದು ಸಾಮಾನ್ಯ ಚಹಾದ ಅಂಗಡಿ, ರೈಲ್ವೆ, ಬಸ್ಸ, ಇವು ನಮಗೆ ನೋಡೋದು ಸಾಮಾನ್ಯ ವೈಜ್ಞಾನಿಕ ವೈಬಳಂತು. ಇವು ಎಷ್ಟು ನಮ್ಗೆ ಚೇಂಜ್ ಮಾಡಿದ್ವಿ ಅಂದ್ರೆ, ಬಸ್ನಾಗ ಕುಳಿತಿರ್ತೀವಿ, ನಮ್ಮ ಬದಿಗೆ ಬಂದಂದ್ರೆ ಯಾರು ಯಾವ ಜಾತಿಯವ್ರಿಗೆ ಗೊತ್ತಾಗೋದಿಲ್ಲ. ಬಂದು ಕೂಡ್ತಾರೆ, ಮುಟ್ಟು ಚಟ್ಟು ಹೋಗಿಬಿಡ್ತಾರಲ್ಲ. ಸಹಜವಾಗಿನ ಈ ಸಂಪ್ರದಾಯ ಮುರುಕು ನೋಡಿ ಚಾದ ಅಂಗಡಿ ರೀ, ಯಾವ ಜಾತಿಯವ್ರು ಬಂದಿರ್ತಾರೋ, ಯಾರು ಕುಲ್ತಾರೋ ಬಂದಿರ್ತಾರೋ, ಯಾವ ಧರ್ಮದವ್ರು ಬಂದಿರ್ತಾರೋ, ಕುಡಿತಾರೋ, ಅವ್ರು ತಂದು ಇಡ್ತಾರೆ, ತೊಗೊಳ್ತೀವಿ. ಆದರೆ ಮೊದಲಿಂದಲ ಗೊತ್ತದ, ಮೈಲಿಗೆ ಮಾಡೋರಿಗೆ ಗೊತ್ತಾಗ್ತದೆ. ಅವೆಲ್ಲ ಮುರಿದು ಬಿದ್ದು ಹೋಗಿಬಿಟ್ಟು ಅಂತ. ಅದು ಮಹತ್ವದ ನುಡಿಗಳು ಇರಬಹುದು. ಜೊತೆಗೆ ಈ ಚಹಾದ ಅಂಗಡಿ ಈ ಒಂದು ಸಾರ್ವಜನಿಕ ವಲಯದಲ್ಲಿ ವ್ಯವಹಾರಗಳ ನಮ್ಮನ್ನು ಭಾಳಷ್ಟು ಪರಿವರ್ತನೆ ಮಾಡಿದ್ರು. ಹಾಗಾಗಿ ಈಗ ಬಂದಿದ್ದೇನಪ್ಪ ಅಂದರೆ, ಇವತ್ತು ನಮ್ಮಲ್ಲೇನೋ ಈ OBC ನಾವು ಭಾಳಷ್ಟು ಜನ ಮೇಲ್ವರ್ಣೀಯ ಜನ ವಿರೋಧ ಮಾಡ್ತೀವಿ. ಲಿಂಗಾಯತ ಕಮ್ಯುನಿಟಿ ಇಲ್ಲ, ವಿರೋಧ ಅಂದರೆ ಏನು, ಈಗ ಆಗೋದು ಬೇಡ, ಮುಂದೆ ಹೋಗೋದು ಹಾಕೋದು ಇವತ್ತು ಮಾಡ್ತಾ ಇದ್ದಾರೆ ನೋಡಿ. ಆ ಕೆಲಸ ನಮ್ಮ BJPಗರು, JDSಗರು, ಕಾಂಗ್ರೆಸ್ನಲ್ಲಿ ಸಹ ಕೆಲವು ಜನ ಇದ್ದಾರೆ, ಅವರು ವಿರೋಧ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅದು ಆಯ್ತು ಅಂದ್ರೆ ನಮ್ಗೆ ಹೊಡೆದು ಬೀಳ್ತದೆ ಅಂತೀರ. ಸಾಧ್ಯ ಇದ್ರಲ್ಲಿ ಗೊತ್ತಾಗೋದಿಲ್ಲ, ಸರ್ವೆ ಆಗಲೇಬೇಕಾದದ್ದು. ಆ ನೆಲೆಯಲ್ಲೇ ಇವತ್ತು ಇವರಾದರೂ ಸಹಿತ ಒಪ್ಕೋಬೇಕಾಗ್ತದೆ ಕಾಲದ. ಯಾಕಂದ್ರೆ ಅವರೆಲ್ಲ 85% ಜನ ಇದ್ದಾರೆ. ಅವ್ರನ್ನ ನಾವಿನ್ನು ಹೊಂಚ್ಕೊಂಡು ಹೋಗಲೇಬೇಕು. ಇದನ್ನು ವಿವೇಕಾನಂದವರು ಹೇಳಿದ್ದು, ನಾವು ಹೇಳಿದಂಥದ್ದಲ್ಲ. ವಿವೇಕಾನಂದರವರು ಸ್ಪಷ್ಟವಾಗಿ 100 ವರ್ಷದಿಂದ ಹೇಳಿದಂಥ ಮಾತೇನಪ್ಪ ಅಂತಂದ್ರೆ, ನೋಡಪ್ಪ ತಮ್ಮಗೌಡರ ನಮ್ಮನ್ನು ಬ್ರಾಹ್ಮಣರು ಆಡಿದರು, ವೈದಿಕರು. ಅವ್ರ ನಂತರ ಆಡಿದವ್ರು ನಮ್ಮನ್ನು ಯಾರಪ್ಪ ಅಂತಂದರೆ ಕ್ಷತ್ರಿಯರು ಆಡಿದ್ರು ನಮ್ಮನ್ನು. ಆಮೇಲೆ ಆಡಿದವರು ಈಗ ವೈಶ್ಯರು ಅಂದರೆ ಬ್ರಿಟಿಷರು ಆಡ್ತಾ ಇದ್ದಾರೆ. ಮುಂದೊಂದು ದಿನ ಶೂದ್ರರು ಆಡ್ತಾರೆ ಅಂತ ಹೇಳಿದರು. ಅದನ್ನ ಇವತ್ತು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿದೆ. ನಾವು ತಳ್ಳಿ ಹಾಕಿದ್ರೆ ದೂರ ಹೋಗೋದಿಲ್ಲ. ಯಾಕಂದ್ರೆ ಮೆಜಾರಿಟಿ ಕ್ಯಾರಿ ಒಂದು ಪ್ರಜಾಪ್ರಭುತ್ವ. ಆ ದಿಶೆಯಲ್ಲೇ ಈ ಸಮಾನ ಮನಸ್ಕರು ಸಹಿತ ವಿಚಾರ ಮಾಡಬೇಕಾಗಿದೆ. ಹೌದು, ಲಿಂಗಾಯತ ಕಮ್ಯುನಿಟಿ ಡಾಮಿನೆನ್ಸಿ DCC ಬ್ಯಾಂಕ್ನಲ್ಲದ, ಸುಳ್ಳೇನಲ್ಲ, ಅದನ್ನು ಓಪನ್ ಸೆಕ್ರೆಟರೀಸ್. ಆದರೆ ಇವತ್ತು ನಮ್ಮ ತಳ ಸಮುದಾಯದ ಜನ ನಮ್ಮ ಜಾರಕಿಹೊಳಿ ಸಹೋದರರು ಇವತ್ತಾದರೂ ಹಿಡಿದು ನಮ್ಮ ಕೈಲಿ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಹಂತದವರೆಗೆ ತೆಗೆದುಕೊಂಡಿದ್ದಾರೂ ಕೂಡ ಇದರರ್ಥ ನಾವು ಅದನ್ನು ಒಪ್ಪಬೇಕಾಗ್ತದೆ. ಕಾಲದ ಅನಿವಾರ್ಯತೆ ಮತ್ತು ಅದು ಜಾತಿ ಧರ್ಮಗಳನ್ನ ಬಡದಾಡಿಕೊಳ್ಳೋದ್ರಿಂದಲೂ
ಹೌದು ಎಲ್ಲರೂ ಕೂಡಿ ಹೋಗುವಂಥದ್ದು ಕಟ್ಟೆಗೆ ಬಟ್ಟೆಗೆ ಹೇಳುವಂಥ ಜನ ಇದನ್ನು ವಿಚಾರ ಮಾಡಬೇಕಾಗಿದೆ ಇವತ್ತು. ಯಾಕೆಂತಂದ್ರೆ ಒಬ್ಬೊಬ್ಬಕ್ಕೂ ಎಲ್ಲರೂ ತಮ್ಮ ತೆಕ್ಕೆಯಲ್ಲಿ ತೆಗೆದು ಹೋಗುವಂಥ ಪ್ರಯತ್ನ ಮಾಡಬೇಕು. ಇದು ಒಂದು ವಿಚಾರ ಅವ್ರಲ್ಲಿ ಇರಬೇಕಾಗಿದೆ. ಇವತ್ತು ಇದನ್ನು ವಿಚಾರ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ. ಯಾಕಂದರೆ ಇನ್ನು ಅಧಿಕಾರ ನಾವು ಕೇವಲ ಜಾತಿ ನೆಲಗಟ್ಟಲೆ ಮತ್ತವ ನೆಲಗಟ್ಟಲೆ ಗೆಲ್ತೀವಿ ಅನ್ನೋದು ಕಡಿಮೆ ಆಗ್ತಾ ನಡೆದು ದುಡ್ಡಿನ ಬಲದಿಂದ ಆಗಿರ್ಬೋದು, ತಿಳುವಳಿಕೆಯಿಂದ ಆಗಿರ್ಬೋದು, ಅದೇ ಕಾಲಕ್ಕೆ ಶಿಕ್ಷಣದಿಂದ ಆಗಿರ್ಬೋದು ಬದಲಾವಣೆ ಆಗೇ ಆಗ್ತಾವೆ. ಅದಕ್ಕೆ ನಾವು ಮೇಲಿನ ಒತ್ತು ಕೊಟ್ಟು ಹೇಳುವಂಥದ್ದು ಏನಪ್ಪ ಅಂದರೆ ನೀವು ರಿಸರ್ವೇಷನ್ಸ್ನಾಗ ಮಾತಾಡೋಕ್ಕಿಂತಲೂ ಎಲ್ಲರಿಗೂ ಉದ್ಯೋಗ ಒದಗಿಸುವಂತಹ ಪ್ಲಾನ್ ಏನದು ನಿಮ್ಮಲ್ಲೇ ಆ ದಿಶೆಯಲ್ಲಿ ಮುಂದುವರಿಬೇಕು ಅನ್ನೋಂಥ ಮಾತಾಡ್ತಾ ಇರ್ತೀನಿ ಮೇಲಿನ ಮೇಲೆ. ಆದರೆ ಯಾಕಂದ್ರೆ ರಿಸರ್ವೇಷನ್ ಪರಿಹಾರ ಅಲ್ಲ. ಪಾಪ ನಾವು ನಮ್ಮ OBC ಅವ್ರಿಗೆ ಕೊಡ್ಬೋದು, SC/ST ಕೊಡ್ಬೋದು, ಮತ್ತಾರಿಗೆ ಕೊಡ್ಬೋದು, ರಿಸರ್ವೇಷನ್ನ ಎಲ್ಲರಿಗೂ ಕೊಡ್ಬೋದು, ನೀವು ಎಷ್ಟು ಸಂಖ್ಯೆ ಅದ್ರಲ್ಲಿ ತೋರಪ್ಪ ಅಂತೀರಿ. ಆದರೆ ಅದೆಲ್ಲ ಈ ದೇಶದ ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದಲ್ಲ, ಕೊಡಲಿಕ್ಕೆ ಅದರಿಂದ ಸಾಧ್ಯವೂ ಇಲ್ಲ. ಇದು ಸ್ವತಃ ಅಂಬೇಡ್ಕರ್ ಅವ್ರಿಗೂ ಗೊತ್ತಿತ್ತು. ಅದಕ್ಕಾಗಿ ಅಂಬೇಡ್ಕರ್ ಅವರು 10 ವರ್ಷ ನಂತರ ಇದು ಬೇಡ ಅಂತ ಹೇಳಿದರು. ಯಾಕೆಂದರೆ ಇದು ಕೊಡೋದಿಲ್ಲಪ್ಪ, ಶಾಶ್ವತ ಪರಿಹಾರ ಅಲ್ಲ ಅಂತ. ಮತ್ತು ಅವ್ರು ಜಾತಿ ನೆಲಗಟ್ಟಲೆ ಕೊಡು ಅಂತ ಹೇಳಿರಲಿಲ್ಲ ಅಂಬೇಡ್ಕರ್ ಅವ್ರಿಗೆ. ಭಾಳ ತಪ್ಪು ತಿಳ್ಕೊತಾ ಇದ್ದಾರೆ ಜನ ಇವತ್ತು. ಯಾಕೋ ಏನೋ ನಮ್ಮ ರಾಜಕೀಯ ನಾಯಕರು ನಮ್ಮ ಲಾಭಸ್ಥವಾಗಿ ಏನೇನು ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರಿಲ್ಲ, ಏನಪ್ಪ ಅಂತಂದ್ರೆ ಜಾತಿ ನೆಲಗಟ್ಟಿನಲ್ಲೇ ಕೊಡಂತ ಹೇಳಿದಾರೆ. ಇವರೆಲ್ಲ ಏನೋ ಗದ್ದಲ ಹೊಲಸಿಡಿಸಿ ಅದು ಆ್ಯಕ್ಚುಲಿ ಅಂಬೇಡ್ಕರ್ ಹೇಳಿದ್ದು ಅಸ್ಪೃಶ್ಯರು ಯಾರು ಮುಟ್ಟುವುದಕ್ಕೆ ಅಯೋಗ್ಯರಿದ್ದಾರೆ ಸಮಾಜದಲ್ಲೇ ಅವ್ರಿಗೆ ಎಷ್ಟೇ ಕೊಡ್ರಿ ರಿಸರ್ವೇಷನ್ ಉಳಿದವ್ರಿಗೆಲ್ಲ ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳಿದ್ರು. ಅದು ಸಾಧ್ಯವೂ ಇತ್ತು ಅವರಿಗೆಲ್ಲ. ಆದರೆ ಇವತ್ತೆಲ್ಲ ಅದನ್ನು ಕೊಲೆಗಿಳಿಸಿ ಹೊಲಸಿಡಿಸಿ ಹೋಗಿಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ಇದಕ್ಕೆ ಪರಿಹಾರ ಒಂದು ಎಲ್ಲರಿಗೂ ಉದ್ದೇಶಿಸುವಂಥ ಸೃಷ್ಟಿ ಮಾಡೋದು ಆ ದಿಶೆಯಲ್ಲಿ ಎಲ್ಲರೂ ಚಿಂತನೆ ಮಾಡಬೇಕಾಗ್ಯದ. ಅದು ಬಿಟ್ಟು ಇವತ್ತು ಜಾತಿ ಮೇಲೆ ಮತ್ತೊಂದು ಮೇಲೆ ಲೆಕ್ಕಾಗಿದೆ. ಇವತ್ತು ನೋಡಿರಿ ಮತ್ತು ಒಂದನ್ನು ಒಪ್ಕೊಳ್ಳಬೇಕಾಗ್ತದೆ. ಮತ್ತು ಈ ನಮ್ಮ ಕರ್ಮ ನಡೆದಂಥ ಘಟನೆ ಈಗಂತ DC ಬ್ಯಾಂಕಿನ ಕರ್ಮ ಕಾಣಲಿಕ್ಕತ್ತದ. OBC ಅವರ ಹಿಡಿತಕ್ಕೆ ಅದು ಹೋಗ್ತಾ ಇದೆ. ಹೋಗಲಿ, ಯಾರು ಡಾಮಿನೆಂಟ್ ಅದಾದ್ರೂ ಹೋಗಲ್ಲ, ತಪ್ಪಂತಲ್ಲ. ಅದು ನಮ್ಮ ಲಿಂಗಾಯತರಲ್ಲಿ ಉಳಿಲಿ, ನಮ್ಮ ಒಕ್ಕಲಿಗರಲ್ಲಿ ಉಳಿಲಿ, ನಮ್ಮ ಬ್ರಾಹ್ಮಣರಲ್ಲಿ ಉಳಿಲಿ, ಹೈಕಾಸ್ಟಲ್ಲಿ ಉಳಿಲಿ ಅಂತ ನಾವು ಬಯಸುವಂಥದ್ದು ಇನ್ನು ಮುಂದಿನ ದಿನದಲ್ಲಿ ಭಾಳ ಕಷ್ಟ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ಅದಕ್ಕಿಂತ ಎಲ್ಲರೂ ಒಳಗೊಳ್ಳುವಂಥದ್ದು, ಎಲ್ಲರೂ ಕುಡ್ಕೊಂಡು ಹೋಗುವಂಥ ಪ್ಲ್ಯಾನ್ ಮಾಡಿದ್ರೆ DCC ಬ್ಯಾಂಕಿನಲ್ಲಿ ಒಂದು ಡಾಮಿನೆನ್ಸಿ ಅವರು ಸಮಾನ ಮನಸ್ಕರ ಮಾಡ್ಬೋದೇನೋ, ಅವ್ರಿಗೆ ಬಿಟ್ಟಂಥ ವಿಷಯ ಅದು. ಆದ್ರೆ ಇದನ್ನು ಹೇಳಬೇಕಾದ್ರೆ ಇನ್ನೊಂದು ಮಾತು ಹೇಳಬೇಕು. DCC ಬ್ಯಾಂಕ್ ಹಿಂಗಾಯಿತು, ಇನ್ನೊಂದಿಲ್ಲ. ನಮ್ಮ ನೆರೆಯ ವಿಶೇಷವಾಗಿ ಈ ಮುಡುಲಿಗೆ ನೋಡ್ರಿ, ಇವತ್ತು ಬಾಲಚಂದ್ರ ಅವರು ಡಾಮಿನೆಂಟ್ ಅದಾರಲ್ಲ, ಕಾಲು ಇಷ್ಟ ಅವರೆಲ್ಲರೂ ತೊಗೊಳ್ತಾ ಇದ್ದಾರೆ. ನಾವು ಲಿಂಗಾಯತರಷ್ಟು ತೊಗೊಳ್ತೀವಿ, ಮತ್ತೆ ತೊಗೊಳ್ತೀವಿ, ವಿರೋಧ ಮಾಡಲ್ಲ, ಮಾಡ್ತಿರ್ಬೋದಿಲ್ಲ ಅಂತಲ್ಲ, ಮಾಡುವುದಿಲ್ಲ ಅಂತ ನನಗೆ ಹೇಳಿ ಸಾಧ್ಯ. ಪ್ರತಿಯೊಬ್ಬರು ತಮಗೆ ಯಾರು ಹೊಂದಾಣಿಕೆ ಹಾಕೊಂಡು ಹೋಗ್ತಾರೆ, ತಮ್ಮ ಮಾತನ್ನು ಯಾರು ಕೇಳ್ತಾರೆ, ಅವ್ರು ಲಿಂಗಾಯತರಿರಲಿ ಯಾವುದೇ ಸಮುದಾಯ ಇರಲಿ, ಅವರು ತಮ್ಮ ತೆಕ್ಕಿಗಳು ತೊಗೊಂಡು ಹೋಗಿಬಿಡ್ತಾರೆ. ಹೋದರೆ ಮನಸ್ಸು ಅವ್ರು ಕೇಳಿದ್ರು ಅಂತ ಅನಿಸಿದ್ರು, ಅಟ್ಲೀಸ್ಟ್ ತೋರಿಕೆಗೆ ಆದರೂ ಸಹಿತ ಲಿಂಗಾಯತ ಪರವಾದಂಥ ಮಾತುಗಳನ್ನು ಚೆನ್ನಾಗಿ ಮಾತಾಡ್ತಾರೆ ಅವರು. ಹೀಗಾಗಿ ಆ ಭಾಗದಲ್ಲೇ ಅವರು ನಿಧಾನಕ್ಕೆ ತಳ ಸಮುದಾಯ, ಉದಾಹರಣೆಗೆ ನಿಮಗೆ ಕುರುಬರಾಗಿರ್ಬೋದು, ಉಪ್ಪಾರವರಾಗಿರ್ಬೋದು, ಅದೇ ಕಾಲಕ್ಕೆ SC/ST ಇರ್ಬೋದು, ಅದು ಮತ್ತವರು ಇರ್ಬೋದು, ಎಲ್ಲರೂ ಒಳಗೊಳ್ಳುವಂಥ ಮತ್ತು ಜೊತೆಗೆ ಲಿಂಗಾಯತರು ಸಹಿತ ಅವರು ಇವತ್ತು ತೆಗೆದುಕೊಳ್ತಾ ಇದ್ದಾರೆ, ಒಪ್ಕೊಳ್ತಾ ಇದ್ದಾರೆ. ಅವ್ರು ವಾಸ್ತವವಾಗಿ ಆರಂಭದಲ್ಲಿ ಅವರು ತಪ್ಪಿದ್ರು ಇಲ್ಲಂತಲ್ಲ, ಅದರ ನಂತರದಲ್ಲಿ ಗೊತ್ತಾದಾಗ ತಮ್ಮ ಸ್ವಯಂ ಅರಿವನ್ನು ತಿಳುವಳಿಕೆ ಬಂದ ಇವತ್ತು ಅವ್ರು ಎಲ್ಲರೂ ತೆಕ್ಕೆ ಹಾಕ್ಕೊಂಡು ನಾವು ಎಲ್ಲರೂ ತೊಗೊಳ್ಳಿಲ್ಲದ್ರೆ ನಾವು ಅಧಿಕಾರದಲ್ಲಿ ಉಳಿದ್ರು ಅಂತ ಅವ್ರಿಗೆ ಗೊತ್ತಾಗಿಬಿಟ್ಟಲ್ಲ. ಅದನ್ನು ನಮ್ಮ ಇವತ್ತಿನ ಸಮಾರಂಭ ಸಹಿತ ಅರ್ಥ ಮಾಡ್ಕೊಂಡು ಹೆಜ್ಜೆ ಇಡಬೇಕಾಗ್ಯದ. ಅದು ಮೀಟಿಂಗ್ ನಡೆಸಿದಾರೆ, ಏನೇನೋ ಮಾಡ್ತಾಯಿದ್ದಾರೆ, ಪ್ರಯತ್ನ ಅವ್ರಿಗೆ ಯಶಸ್ವಿ ಆಗಿಲ್ಲ ಅಂತ ಇಬ್ಬರು ಹೇಳಬೇಕಾಗ್ಯದ. ಯಾಕೆ ಯಾರು ಗೆದ್ದರು, ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಎಲ್ಲರದ್ದು ರೈತರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ. ಆ ರೈತರಿಗೆ ಒಳ್ಳೇದು ಮಾಡಿ ಸಾಕು, ಯಾರಾದರೂ ಇರಲಿ. ಅಧಿಕಾರ ನೋಡೋದು ಏನಪ್ಪ ಅಂದ್ರೆ ಒಂದು ಗವರ್ನೆನ್ಸ್ ಅಷ್ಟೇ, ಒಂದು ಗವರ್ನೆನ್ಸ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಅವರೆಲ್ಲ ಸೇವಕರು ರೀತಿಯಲ್ಲಿ ನೀರು ಎಲ್ಲರಿಗೂ. ನಮ್ಮ ಸೇವಕರೆಲ್ಲ ಇವತ್ತು MLA ಇರುವಲ್ರು, MP ಇರುವಲ್ರು, ಮತ್ತಾರು ಇರುವಲ್ರು, IAS ಆಫೀಸರಲ್ಲಿ, KS ಆಫೀಸರಲ್ಲಿ ಯಾರೂ ಇರಲ್ಲ. ಈವನ್ ಸಿದ್ದರಾಮಯ್ಯನವರು ಸಹ ನಮ್ಮ ಸೇವಕರು. ಪ್ರಜಾರಾಜ್ಯದಲ್ಲಿ ಪ್ರಜೆನ ದೊರೆ. ಇದನ್ನು ನಾವು ತಿಳ್ಕೊಂಡು ಹೋದ್ರೆ ಮತ್ತು ಇದು ತಿಳಿಬೇಕಾದ್ರೆ ಎಜುಕೇಷನ್ ಬೇಕಾಗಿದೆ. ಎಜುಕೇಷನ್ ಎಲ್ಲರಿಗೂ ಫ್ರೀ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಎಲ್ಲರೂ ಕಲಿಬೇಕು. ಎಜುಕೇಷನ್ ಬರೀ SSLC ಕಲಿಯೋದಂತಲ್ಲ, PUC ಕಲಿತು ಬರೆಯೋಕೆ ಹೋದ್ರೆ ಸೇವ್ ಮಾಡೋಕೆ ಬಂದ್ರಂತಲ್ಲ, ಇದೊಂದು ಆರಂಭ ಅಷ್ಟೇ. ಆ್ಯಕ್ಚುಲಿ ಇದು ಹೈಯರ್ ಎಜುಕೇಷನ್ ಅನ್ನೋದು ಪ್ರತಿಯೊಬ್ಬ ಮಗುಗೂ ಸಿಗುವಂಥ ಒಂದು ಫ್ರೀ ಎಜುಕೇಷನ್ ಮತ್ತೊಂದು ಕೊಟ್ಟರೆ ನಿಶ್ಚಿತವಾಗಿ ಮುಂಬರುವ ದಿನಗಳಲ್ಲೇ ಈ ಜಾತಿ ವ್ಯವಸ್ಥೆ ಹೋಗ್ತದೆ, ಮೀಸಲಾತಿನೂ ಹೋಗ್ತದೆ, ಎಲ್ಲ ತಂತನೂ ಹೋಗ್ತದೆ. ಈ ಸಮಯ ಯಾರು ಮಾತು ಕೇಳೋದಿಲ್ಲ. ಟೈಮ್ ಈಸ್ ಗಾಡ್. ಅದ ದೇವರು. ಒಳ್ಳೇದು ಮಾಡಿದ್ರೆ ದೇವರು, ಕೆಟ್ಟದ್ದು ಮಾಡಿದ್ರೆ ದೆವ್ವ. ಇದು ನೋಡಿ ಮತ್ತೇನದ ದೇವ್ರು ನಮಗೂ ಕಲಿಲ್ಲ, ನಿಮಗೂ ಕಲಿಲ್ಲ. ದೇವ್ರು ನಮಗೂ ಕಲಿಲ್ಲ, ನಿಮಗೂ ಕಲಿಲ್ಲ ಹೇಳ್ತಾರೆ ಅಷ್ಟೇ. ಎಲ್ಲರೂ ಜೈ ಅವ್ರವ್ರ ಇಚ್ಛೆ, ಅವ್ರ ಇರ್ಬೋದು, ಎಲ್ಲದೆ ಹೋಗಿರ್ಬೋದು, ಅದೇನು ಇರಲಿ. ಇವತ್ತು ಮಾತ್ರ ಎಲ್ಲರೂ ಎಚ್ಚರಗೊಂಡ ಹೇಗಪ್ಪ ಈ ಒಂದು ನಮ್ಮ ಜಾರಕಿಹೊಳಿ ಬ್ರದರ್ಸರ ಆಕ್ಟೋಪಸ್ ಹಿಡಿದಿಂದ ಪಾರಾಗೋದಂಗೆ ಅಂತೇಳಿ ಚಡ್ಪಡಿಸ್ತಾ ಇದ್ದಾರೆ ನಮ್ಮ ಕತ್ತಿಯವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಸೌದಿಯವರಾಗಿರ್ಬೋದು, ಇನ್ನುಳಿದವರು ಎಲ್ಲ. ಯಾಕಂದ್ರೆ ಇವತ್ತು ಒಂದು ಸೋಲ
ಅವ್ರಿಗೆ ಏನಪ್ಪ ಅಂದ್ರೆ ಏನು ಬೇಕಾದ್ದು ಮಾಡಿಸ್ಬೋದು. ಬಟ್ ಒಂದು ತಿಂಗ್ ಮಾತ್ರ ಖರೆ, ವಿರೋಧ ಪಕ್ಷ ಮಾತ್ರ ಬಲಿಷ್ಠ ಆಗ್ತದೆ ಬೆಳಗಾವಿ ಜಿಲ್ಲೆಯಲ್ಲಿ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಅವ್ರು ಜಾರಕಿಹೊಳಿಯವರಾಗಿರ್ಬೋದು ಅಥವಾ ಗೆಲ್ಲೋದು ನಮ್ಮ ಸೌದಿಯವರಾಗಿರ್ಬೋದು ಅಥವಾ ಕತ್ತಿಯವರಾಗಿರ್ಬೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಇರ್ತದೆ. ಸೀತಾರಾಮ ಸತ್ಯದ ಕೈಗಂಡೆ ವಂದನೆಗಳು.